ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಓಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಎರಡನೇ ಬಾರಿ ಸಂಪುಟ ಸೇರಿಕೊಳ್ಳುವಂತಹ ಸಹೋದ್ಯೋಗಿಗಳು ಯಾರು ಹಾಕಿರ್ತಾರೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಎರಡನೇ ಲಿಸ್ಟ್ ಯಾವಾಗ ಔಟ್ ಆಗುತ್ತೆ, ಆ ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಇದೆಯಾ ಅಂತ ಬಹುತೇಕ ಶಾಸಕರು ಎದುರು ನೋಡ್ತಿದ್ದಾರೆ. ಹಾಗಾದ್ರೆ ಯಾರಿಗೆ ಈ ಬಾರಿ ಚಾನ್ಸ್ ಸಿಗಬಹುದು ಡಿಕೆ ಸಂಪುಟದಲ್ಲಿ ಕೆಲಸ ಮಾಡೋದಕ್ಕೆ? ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಸಂಪುಟ ವಿಸ್ತರಣೆಗೆ ಫಿಕ್ಸ್ ಆಗಿದೆಯಾ ಟೈಮ್? ಸಂಪುಟ ವಿಸ್ತರಣೆಗೆ ಫಿಕ್ಸ್ ಆಗ್ತಾ ಇದೆಯಾ ಟೈಮ್ ಅನ್ನೋದು ಕುತೂಹಲ. ಆಷಾಢದಲ್ಲೇ ಆಗುತ್ತಾ ಕ್ಯಾಬಿನೆಟ್ ವಿಸ್ತರಣೆ? ಈಗಾಗುತ್ತೆ ಆಗಾಗುತ್ತೆ ಅಂತ ಎದುರು ನೋಡ್ತಿದ್ದಾರೆ ಶಾಸಕರು. ಆಷಾಢ ನೋಡದೆ ಸಂಪುಟ ವಿಸ್ತರಣೆ ಮಾಡ್ಬಿಡ್ತಾರಾ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು? ರಾಹುಲ್ ಗಾಂಧಿ ಬಂದ ಕೂಡಲೇ ದೆಹಲಿಗೆ ಹೋಗಲಿದ್ದಾರೆ ಮುಖ್ಯಮಂತ್ರಿಗಳು. ಆಷಾಢ ಮುಗಿಲಿ ಅಂತ ಕಾಯ್ತಿದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅದನ್ನ ಯಾವುದನ್ನ ಕೂಡ ನೋಡದೆ ಸಂಪುಟ ವಿಸ್ತರಣೆಗೆ ಮುಂದಾಗ್ತಾರಾ? ಶಾಸಕರಿಂದ ಒತ್ತಡ, ಲಾಬಿಗಳು ಜಾಸ್ತಿ ಆಗ್ತಾ ಇದೆ. ಆಕಾಂಕ್ಷಿಗಳ ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಗ್ಯಾರಂಟಿ ನ್ಯೂಸ್ ನಲ್ಲಿ. ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆಷಾಢ ಮಾಸದಲ್ಲಿ ಯೂಶಲಿ ಯಾವುದು ಒಳ್ಳೆ ಕೆಲಸಗಳು ಆಗಲ್ಲ, ಬಟ್ ಈಗ ಸಂಪುಟ ವಿಸ್ತರಣೆಗೆ ಅದನ್ನ ನೋಡ್ತಾರಾ ಅಂದ್ರೆ ಇಲ್ಲ ಅಂತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಗೆ ಶಾಸಕರಿಂದ ಒತ್ತಡ ಜಾಸ್ತಿ ಆಗ್ತಾ ಇದೆ. SIR ಪ್ರಕ್ರಿಯೆ ನೆಪ ಹೇಳಬೇಡಿ ಅಂತ ಆಕಾಂಕ್ಷಿಗಳು ಹೇಳ್ತಿದ್ದಾರಂತೆ. ಇದನ್ನ ನೆಪ ಮಾಡ್ಕೊಂಡು ಮುಂದಕ್ಕೆ ಹಾಕಬೇಡಿ ಅಂತ ಮುಖ್ಯಮಂತ್ರಿ ಹಾಗೂ ಮಾಜಿ ಮುಖ್ಯಮಂತ್ರಿ ಬಳಿ ಲಾಬಿ ಮಾಡ್ತಿದ್ದಾರೆ ಶಾಸಕರು. 20 ಶಾಸಕರ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪಟ್ಟಿ ಸಮೇತ ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ಟೀಮ್ ರೆಡಿ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಜುಲೈ 12ರಂದು ವಿದೇಶದಿಂದ ದೆಹಲಿಗೆ ರಾಹುಲ್ ಗಾಂಧಿ ಅವರು ಬರಲಿದ್ದಾರೆ. ಜುಲೈ 13 ಅಥವಾ 14ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ರೆ ಜುಲೈ 15ಕ್ಕೆ ಸಂಪುಟ ವಿಸ್ತರಣೆ ಆಗುವುದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಎರಡನೇ ಲಿಸ್ಟ್ ನಲ್ಲಿ ಯಾರ ಹೆಸರು ಇರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಲಿಸ್ಟ್ ಅನ್ನ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಹೊಸ ಮುಖಗಳಿಗೆ ಈ ಬಾರಿ ಆದ್ಯತೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಒಲವು ಕೂಡ ಹಂಗೆ ಇರೋದ್ರಿಂದ 2 ಬಾರಿ 3 ಬಾರಿ ಶಾಸಕರಾದವರು ಯಾರು ಸಚಿವರಾಗಿಲ್ವೋ ಅವರಿಗೆಲ್ಲ ಅವಕಾಶವನ್ನ ಮಾಡಿಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಲವು ತೋರಿಸ್ತಾ ಇದೆ. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಒಲವು ಕೂಡ ಹಂಗೆ ಇದೆ. ಅದ್ರ ಜೊತೆಗೆ ಹಿರಿಯರ ಕಡೆಗಣನೆ ಅಂತೂ ಸಾಧ್ಯ ಇಲ್ಲ. ಕೆಲವರನ್ನ ಮತ್ತೊಮ್ಮೆ ಚಾನ್ಸ್ ಕೊಟ್ಟು ಸಂಪುಟದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡುವಂತ ಸಾಧ್ಯತೆ ಇದೆ. ಬ್ಯಾಲೆನ್ಸ್ ಮಾಡಬೇಕು, ಹೊಸ ಮುಖ ಹಳೆ ಮುಖ ಅಂತ. ಎಕ್ಸ್ಪೀರಿಯನ್ಸು ಬೇಕು, ಜೊತೆಗೆ ನವ ಚೈತನ್ಯ ಕೊಡುವಂತಹ ಕೆಲಸಗಳು ಆಗಬೇಕು. ಹಂಗಾಗಿ ಎರಡನ್ನ ಕೂಡ ಬ್ಯಾಲೆನ್ಸ್ ಮಾಡಿ ಕೆಲವರಿಗೆ ಅವಕಾಶ ಮಾಡಿಕೊಡೋದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಎರಡನೇ ಲಿಸ್ಟ್ ಅನ್ನ ಹಿಡ್ಕೊಂಡು ಇದೇ ತಿಂಗಳು 12ಕ್ಕೆ ದೆಹಲಿ ಕಡೆಗೆ ಮುಖ ಮಾಡಲಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹೈಕಮಾಂಡ್ ಓಕೆ ಅಂದ್ರೆ ಇದೇ ಲಿಸ್ಟ್ ಮೋಸ್ಟ್ಲಿ ಫೈನಲ್ ಆಗಬಹುದು, ಇಲ್ಲಾಂದ್ರೆ ಸ್ವಲ್ಪ ಚೇಂಜಸ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಬಹುತೇಕ ಶಾಸಕರು ಕಾಯ್ತಿದ್ದಾರೆ ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ. ದಿನ ಬೆಳಗಾದ್ರೆ ಮುಖ್ಯಮಂತ್ರಿಗಳ ಬಳಿ, ಮಾಜಿ ಮುಖ್ಯಮಂತ್ರಿಗಳ ನಿವಾಸದ ಮುಂದೆ ಪರೇಡ್ಗಳು ಜಾಸ್ತಿ ಆಗಿದೆ, ಒತ್ತಡ ಲಾಬಿಗಳನ್ನ ಮಾಡ್ತಾ. ಹಂಗಾಗಿ ಯಾವಾಗ ಆಗುತ್ತೆ? ಇದೇ ತಿಂಗಳ ಆಷಾಢ ಮಾಸ ಒಳ್ಳೆ ಕೆಲಸ ಮಾಡಲ್ಲ. ಯೂಶಲಿ ಜನಸಾಮಾನ್ಯರು ಸೇರಿದಂತೆ ರಾಜಕಾರಣಿಗಳು ಕೂಡ ಅದನ್ನ ಫಾಲೋ ಮಾಡ್ತಾರೆ. ಆದ್ರೆ ಇದ್ಯಾವುದು ಕೂಡ ಲೆಕ್ಕಕ್ಕೆ ಬರಲ್ವಾ ಸಂಪುಟದ ವಿಚಾರಕ್ಕೆ? ಜನಸಾಮಾನ್ಯರು ಅನ್ನೋದಕ್ಕಿಂತಲೂ ಕೂಡ ಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸಮಯ ಮತ್ತೆ ಗಳಿಗೆ ಬೇರೆ ಬೇರೆ ವಿಚಾರಗಳಲ್ಲಿ ಬಹಳಷ್ಟು ಜ್ಯೋತಿಷ್ಯ ಮೊರೆ ಹೋಗೋದನ್ನ ನಾವು ನೋಡಿದ್ವಿ. ಹೀಗಾಗಿ 15ನೇ ತಾರೀಕಿಂದ ಆಷಾಢ 1 ತಿಂಗಳು ಆಷಾಢ ಬರ್ತಿರೋದ್ರಿಂದ ಆ ಸಂದರ್ಭದಲ್ಲಿ ರಾಜ್ಯ ಸಚಿವ ಸಂಪುಟವನ್ನ ಮುಖ್ಯಮಂತ್ರಿಗಳು ವಿಸ್ತರಣೆ ಮಾಡ್ತಾರ ಅನ್ನುವಂತ ಒಂದು ಚರ್ಚೆ ಇರುವಂತದ್ದು ನಿಜ. ಆದ್ರೆ ಬಹುತೇಕ ಆಕಾಂಕ್ಷಿಗಳು ಆಗ್ತಿರುವಂತ ಒಂದು ಒತ್ತಡ ಏನು ಅಂತ ಹೇಳಿದ್ರೆ, ನೀವು ಜವಾಬ್ದಾರಿ ಮತ್ತೆ ಅಧಿಕಾರವನ್ನ ಕೊಡುವಂತ ಒಂದು ಸ್ಥಳದಲ್ಲಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಇನ್ನಷ್ಟು ದಿನಗಳ ಕಾಲ ತಡೆ ಮಾಡಬೇಡಿ ಅನ್ನುವಂತ ಒಂದು ಒತ್ತಾಯವನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿ ಸಿ ಎಂ ಪರಮೇಶ್ವರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ
ಕೆ ಹರಿಪ್ರಸಾದ್ ಅವ್ರ ಮೇಲೆ ಒತ್ತಡ ತರ್ತಾ ಇರುವಂತದ್ದು. ಕೆ ಶಿವಕುಮಾರ್ ಅವರನ್ನ ಹೊರತುಪಡಿಸಿದ್ರೆ ಸಿದ್ದರಾಮಯ್ಯ ಆಗಿರ್ಬೋದು, ಕೆ ಹರಿಪ್ರಸಾದ್ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಬೇರೆ ಯಾವ ನಾಯಕರು ಕೂಡ ಈ ಸಮಯ ಗಳಿಗೆ ಎಲ್ಲವನ್ನು ನೋಡಿ ನಾವು ಕೆಲಸ ಮಾಡ್ಬೇಕು ಅಂತ ಹೇಳೋದಿಲ್ಲ. ಹೀಗಾಗಿ ಇವ್ರು ಮೂವರು ಕೂಡ ಯಾವುದೇ ಕ್ಷಣದಲ್ಲಿ ಸಂಪುಟ ವಿಸ್ತರಣೆಗೆ ಓಕೆ ಅನ್ನುವಂತಹ ರೀತಿಯಲ್ಲಿದ್ದಾರೆ. ಆದ್ರೆ ಕೆ ಶಿವಕುಮಾರ್ ಯೋಚನೆ ಮಾಡ್ತಿರುವಂತದ್ದು, ತಾವಿನ್ನು ಮುಖ್ಯಮಂತ್ರಿ ಆಗಿ 1 ತಿಂಗಳು ಅಷ್ಟೇ ಕಂಪ್ಲೀಟ್ ಆಗಿರೋದ್ರಿಂದ ಒಂದ್ ಕಡೆ SIR ಪ್ರಕ್ರಿಯೆ ಕೂಡ ಬಹಳಷ್ಟು ಜೋರಾಗಿ ಆಗ್ತಿರೋದ್ರಿಂದ ಇದೆಲ್ಲವನ್ನ ಮುಗಿಸ್ಕೊಂಡು ಆಷಾಢದ ಬಳಿಕ ಸಂಪುಟ ವಿಸ್ತರಣೆ ಮಾಡೋಣ ಅನ್ನುವಂತ ಒಂದು ಯೋಚನೆಯಲ್ಲಿದ್ದಾರೆ. ಆದ್ರೂ ಕೂಡ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತದ್ದು. ಹಿಂದೆ ಸಿದ್ದರಾಮಯ್ಯ ಅವರನ್ನ ಪದೇ ಪದೇ ಭೇಟಿ ಮಾಡಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಮೊನ್ನೆ ರಾಜ್ಯಕ್ಕೆ ಬಂದಾಗ ಪದೇ ಪದೇ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ರು ವಿಸ್ತರಣೆ ಬಗ್ಗೆ. ಇರುವಂತ 20 ಸ್ಥಾನಗಳ ಪೈಕಿ ಜಿಲ್ಲಾವಾರು ಪ್ರಾತಿನಿಧ್ಯ ಕೊಡಬೇಕು, ಸಮುದಾಯವಾರು ಪ್ರಾತಿನಿಧ್ಯ ಕೊಡಬೇಕು, ಈ ಹಿಂದೆ ಯಾರೆಲ್ಲ ಆಗಿಲ್ವೋ 3-4 ಬಾರಿಗೆ ಇದ್ದಂತವ್ರಿಗೆ ಕೂಡ ಅವಕಾಶ ಕೊಡಬೇಕು. ಜೊತೆಗೆ ರಾಹುಲ್ ಗಾಂಧಿ ಅವರ ಹಿಂದೆ ಸೂಚನೆ ಅಂತೆ ಯುವಕರಿಗೆ ಹೆಚ್ಚು ಆದ್ಯತೆಗಳನ್ನ ಕೊಡಬೇಕು ಅನ್ನುವಂತ ಒಂದು ಸೂಚನೆ ಕೂಡ ಇರೋದ್ರಿಂದ ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಬಹುತೇಕ ಇದೇ ತಿಂಗಳ 12ನೇ ತಾರೀಕು ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸವನ್ನ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ಬಂದ ಬಳಿಕ 12ನೇ ತಾರೀಕು ಸಂಜೆ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ಬರು ಕೂಡ ದೆಹಲಿಗೆ ಹೋಗುವಂತ ಒಂದು ಸಾಧ್ಯತೆ ಇದೆ. 13 ಇಲ್ಲ 14ನೇ ತಾರೀಕು ಪಟ್ಟಿ ಫೈನಲ್ ಆಗಿದೆ. ಆದ್ರೆ ಆಷಾಢದಲ್ಲೇ ಸಂಪುಟ ವಿಸ್ತರಣೆ ಮಾಡಿ ಅನ್ನುವಂತ ಒಂದು ಸೂಚನೆ ಹೈಕಮಾಂಡ್ ನಿಂದ ಬಂದಿದ್ದೆ. ಆದ್ರೆ ಬಹುತೇಕ ಕೆ ಶಿವಕುಮಾರ್ ಅವರು ಮೊದಲನೇ ಬಾರಿಗೆ ತಮ್ಮ ಜ್ಯೋತಿಷ್ಯ ಬೇರೆ ಬೇರೆ ವಿಚಾರಗಳನ್ನ ಬದಿಗೊತ್ತಿ ಸಂಪುಟ ವಿಸ್ತರಣೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಈಗಾಗ್ಲೇ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರ್ಬೋದು ಯಾರೆಲ್ಲ ಜಿಲ್ಲಾವಾರು ಮತ್ತೆ ಸಮುದಾಯವಾರು ಪ್ರಾತಿನಿಧ್ಯ ಇದೆ ಅಂತ. ಒಂದು ಕಡೆ ಇನ್ನಷ್ಟು ಸ್ಥಾನಗಳು ಬೇಕು ಅಂತ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯ ಪಟ್ಟಿದೆ. ಮತ್ತೊಂದ್ ಕಡೆ ಕುರುಬ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ನಿರ್ಗಮನದಿಂದ ತೆರವಾಗಿರುವಂತಹ ಒಂದು ಸ್ಥಾನಕ್ಕೆ ಕೆ ಶಿವಕುಮಾರ್ ಅವರು ಬರ್ದಿರೋದ್ರಿಂದ ಆ ಸಮುದಾಯದಿಂದಲೂ ಕೂಡ ಒತ್ತಡ ಇದೆ. ಜೊತೆಗೆ ಕಾಂಗ್ರೆಸ್ನ ದೊಡ್ಡ ವೋಟ್ ಬ್ಯಾಂಕ್ ಆಗಿರುವಂತಹ ಮುಸ್ಲಿಂ ಸಮುದಾಯದಿಂದ ಇನ್ನಷ್ಟು ಸ್ಥಾನಗಳು ಬೇಕೇ ಬೇಕು ಅನ್ನುವಂತ ಒಂದು ಒತ್ತಾಯ ಇರುವಂತದ್ದು. ಹೀಗಾಗಿ ಸಂಪುಟ ವಿಸ್ತರಣೆ ಮಾಡುವಂತಹ ಒಂದು ವಿಚಾರದಲ್ಲಿ ಕೆ ಶಿವಕುಮಾರ್ ಅವ್ರಿಗೆ ಸಹಜವಾಗಿ ಜಿಲ್ಲಾವಾರು ಸಮುದಾಯವಾರು ಬೇರೆ ಬೇರೆ ವಿಚಾರಗಳಲ್ಲಿ ದೊಡ್ಡ ಮಟ್ಟದ ಒಂದು ಲಾಬಿ ಮತ್ತೆ ಒತ್ತಡ ಇದ್ದೇ ಇದೆ. ಇದನ್ನ ಯಾವ ರೀತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಟ್ಟು ಈ ಪಟ್ಟಿಯನ್ನ ಫೈನಲ್ ಮಾಡ್ತಾರೆ, ಜೊತೆಗೆ ಮುಂದೆ ಆಗಬಹುದಾದಂತಹ ರಾಜಕೀಯವಾದಂತಹ ಲೆಕ್ಕಾಚಾರಗಳು ಕೂಡ ಅದನ್ನ ಯಾವ ರೀತಿಯಾಗಿ ನಿಭಾಯಿಸಬೇಕು, ಎಲ್ಲಾ ವಿಚಾರಗಳನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡುವಂತ ಒಂದು ಸಾಧ್ಯತೆ ಇದೆ. ಒಟ್ಟಾರೆ ಬೆಂಗಳೂರಿಂದ ಬೀದರ್ ವರೆಗೂ ಕೂಡ ಸಾಲು ಶಾಸಕರು ಸಚಿವರಾಗಬೇಕು ಅನ್ನುವಂತ ಒಂದು ಲಾಬಿ ಮಾಡ್ತಾ ಇರುವಂತದ್ದು ನಿಜ. ಈ ಹಿನ್ನೆಲೆಯಲ್ಲಿ ಇನ್ನಷ್ಟು ದಿನಗಳ ಕಾಲ ತಡ ಮಾಡೋದು ಬೇಡ ಅಂತ ಕೆ ಶಿವಕುಮಾರ್ ಅವ್ರಿಗೆ ಬೇಕಿರುವಂತ ಆಷಾಢ ಯಾವುದೇ ಆಕಾಂಕ್ಷೆ ಆಗಿರ್ಬೋದು, ಬೇರೆ ಬೇರೆ ನಾಯಕರಿಗೆ ಆಗಿರ್ಬೋದು, ಅವ್ರಿಗೆ ಯಾರಿಗೂ ಕೂಡ ಆಷಾಢ ಅಡ್ಡಿ ಇಲ್ಲ. ಆಷಾಢದಲ್ಲೂ ಕೂಡ ಒಳ್ಳೆ ಕೆಲಸಗಳು ಮಾಡಬಹುದು ಅನ್ನುವಂತ ಒಂದು ಲೆಕ್ಕಾಚಾರಗಳನ್ನು ಶುರು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಸಂಪುಟ ವಿಸ್ತರಣೆಗೆ ಆಷಾಢ ಅನ್ನುವಂತ ನೆಪ ಹೇಳೋದು ಬೇಡ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಹಿರಿಯ ಶಾಸಕರು ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವ್ರ ಮುಂದೆ ಹೇಳಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.